ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ಇದು ಫ್ರೈಡೆ ಮತ್ತೆ ಸ್ಯಾಟರ್ಡೆ ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ. ಫ್ರೈಡೆ ಇಲ್ಲಿ ಸಂತೆ ನಡೆಯುತ್ತೆ. ಅದಕ್ಕೆ ಸ್ವಲ್ಪ ಏನಾದ್ರೂ ತರಕಾರಿ ಹೂವ ತರೋಣ ಅಂತ ಹೋಗಿದ್ದು. ಆ ಹೂವ ತಗೊಂಡೆ. ಶನಿವಾರ ಪೂಜೆ ಮಾಡ್ಬೇಕಾಗಿತ್ತಲ್ಲ, ಹೂವ ಎಲ್ಲ ರೇಟ್ ಜಾಸ್ತಿ ಇದೆ ಯಪ್ಪಾ. ಏನ್ ತರೋದು ಏನ್ ಮಾಡೋದು, ಇಷ್ಟೊಂದ್ ರೇಟ್ ಆಗ್ಬಿಟ್ಟಿದೆ ಎಲ್ಲ ತರಕಾರಿ ಹೂವ ಟೊಮೊಟೊ ಅಂತ ಕೇಳಲೇಬೇಡಿ, ರೇಟ್ ಎಲ್ಲ ಜಾಸ್ತಿ ಆಗಿದೆ. ಮತ್ತೆ ಇಲ್ಲಿ ಏನಕ್ಕೆ ಹೋದೆ ಅಂದ್ರೆ ಟವಲ್ ಬೇಕಾಗಿತ್ತು. ಅಂದ್ರೆ ಮನೆ ಒರ್ಸೋದಕ್ಕೆ ಎಲ್ಲ ಟವಲ್ಗಳು ದೊಡ್ಡ ದೊಡ್ಡಗ್ ಬರುತ್ತೆ, ಅದ್ ತಗೊಳ್ಳೋಣ ಅಂತ ಹೋಗಿದ್ದ. ಬಟ್ ಅಲ್ಲಿ ಸಿಗ್ಲಿಲ್ಲ ನಂಗೆ. ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲಾ ತರ ಸೊಪ್ಪು ಮಾರ್ತಾ ಇದ್ರು. ಕಟ್ 20 ರೂಪಾಯಿ ಹೇಳ್ತಾ ಇದ್ರು. ಬಟ್ ನಾವಿಲ್ಲಿ ಅಂಗಡಿಲಿ ತರಕ್ ಹೋದ್ರೆ 30, 40, 50 ತಕ ಹೇಳ್ತಾ ಇದ್ರು. ಸರಿ ಅಂತ ಹೇಳ್ಬಿಟ್ಟು ಒಂದ್ ಕಟ್ ಕೊತ್ತಂಬರಿ ಮತ್ತೆ ಮೆಂತ್ಯ ಸೊಪ್ಪು ತಗೊಂಡ್ ಹಾಗೆ ಬಂದು ಮತ್ತೆ ಏನೇನ್ ಶಾಪಿಂಗ್ ಮಾಡ್ದೋ ನೋಡಿ. ಹಾಗೆ ಲೋಕಲ್ ಶಾಪಿಂಗ್, ಲೋಕಲ್ ಬಜೆಟ್ ಸಂತೆ ಶಾಪಿಂಗ್. ಹೇಗಿದೆ ನಮ್ಮ ಸಂತೆ ಶಾಪಿಂಗ್ ಅಂತ ಕಮೆಂಟ್ಸ್ ಮೂಲಕ ಹೇಳಿ. ಹಾಗೆ ಇಲ್ಲೊಂದ್ ಸ್ವಲ್ಪ ತರಕಾರಿ ಹಾಕಿಸ್ಕೊಂಡ್ ಟೊಮೊಟೊ ಹಾಕಿಸ್ಕೊಂಡ್ ಲಾಸ್ಟ್ ಅಲ್ಲಿ ಟವಲ್ ಹೊಡಿಕೊಂತ ಹೋದ್ವಿ. ಹಾಗೇನೆ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಾ ಇರಿ. ವಿಡಿಯೋಸ್ ಒಳ್ಳೊಳ್ಳೆ ವಿಡಿಯೋಸ್ ಶೇರ್ ಮಾಡ್ಕೊಂತೀವಿ. ಮತ್ತೆ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡಿ. ಪ್ರತಿ ಸಲ ಹೇಳ್ತಾ ಇರ್ತೀನಿ, ಯಾರು ಸ್ಕಿಪ್ ಮಾಡಬೇಡಿ, ವಿಡಿಯೋಸ್ ನೋಡಿ ಅಂತ ಹೇಳಿ. ಯಾರು ಪ್ಲೀಸ್ ಯಾರು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಆವಾಗ ನಮ್ಗೆ ಏನೇ ಆಗ್ಲಿ ಒಂದು ವಾಚ್ ಅವರ್ಸ್ ಆಗ್ಲಿ ಮತ್ತೆ ಕಮೆಂಟ್ಸ್ ನೀವು ಮಾಡಿದ್ರೆ ಎಲ್ಲಾನು ಬೆನಿಫಿಟ್ ಆಗುತ್ತೆ. ಇಲ್ಲ ಅಂದ್ರೆ ಏನು ಯೂಸ್ ಆಗಲ್ಲ. ನಾವು ಅಷ್ಟು ಕಷ್ಟಪಟ್ಟು ಆ ವಿಡಿಯೋ ಮಾಡ್ಕೊಂಡು ನೋಡಿ, ನಾವು ಮಕ್ಳು ಕೈಗೆಲ್ಲ ಕೊಟ್ಟು ಫೋನ್ನ ವಿಡಿಯೋ ಮಾಡು ಅಂತ ಹೇಳಿ ಮಾಡ್ತೀವಿ. ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ಒಂದು ವಿಡಿಯೋ ಎಡಿಟ್ ಮಾಡ್ಬೇಕು ಅಂದ್ರೆ ಏನಿಲ್ಲ ಅಂದ್ರೆ ಒಂದು 2 ಅವರ್ಸ್ 2.5 ಅವರ್ಸ್ ವಿಡಿಯೋ ಎಡಿಟಿಂಗ್ ಹಿಡಿಯುತ್ತೆ. ಮತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಹೋಗಿದ್ದಾಗೆಲ್ಲ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಎಷ್ಟು ಕಷ್ಟಪಟ್ಟು ಮಾಡ್ತೀವಿ. ಮತ್ತೆ ಅಷ್ಟೇ ಇಷ್ಟ ಕೂಡ ಪಡ್ತೀವಿ. ಯಾಕಂದ್ರೆ ಯಾಕೆ ಇಷ್ಟ ಪಡ್ತೀವಿ ಅಂದ್ರೆ, ನೀವು ನಮ್ಮ ವಿಡಿಯೋಸ್ ನೋಡಿ ನಮ್ಗೆ ಒಂದು ಒಳ್ಳೆ ಮೋಟಿವೇಶನ್ ಕೊಟ್ರೆ, ಕಮೆಂಟ್ಸ್ ಮಾಡಿದ್ರೆ, ಲೈಕ್ ಮಾಡಿದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಒಳ್ಳೆ ಬೆನಿಫಿಟ್ ಆಗುತ್ತೆ. ಒಳ್ಳೆ ನಮಗೂ ಖುಷಿ ಆಗುತ್ತೆ ಅಲ್ವಾ. ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ. ಖುಷಿಯಿಂದ ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ. ಮತ್ತೆ ಬನ್ನಿ ಏನೇನ್ ತಂದೆ ಸಂತೆಯಿಂದ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ಟವಲ್ಸ್ ಬೇಕು ಅಂತ ಹೇಳಿದ್ನಲ್ಲ ನೋಡಿ, ಟವಲ್ಸ್ ತಗೊಂಡೆ 100 ರೂಪಾಯಿಗೆ 3. ಮತ್ತೆ ಸೌತೆಕಾಯಿ ತಗೊಂಡು, ನಮ್ಮ ಮನೇಲಿ ಸೌತೆಕಾಯಿ ಜಾಸ್ತಿ ತಿಂತಾರೆ, ಅದಕ್ಕೆ ಸೌತೆಕಾಯಿ ತಗೊಂಡೆ. ಹಾಗೆ ಮೆಂತ್ಯ ಸೊಪ್ಪು ತಗೊಂಡೆ, ಮೆಂತ್ಯ ಬಾತ್ ಏನಾದ್ರು ಮಾಡೋಣ ಅಂತ ಹೇಳಿ. ಮತ್ತೆ ಟೊಮೊಟೊ ಒಂದೇ 1 ಕೆಜಿ ತಂದೆ, ಯಾಕಂದ್ರೆ ರೈಟ್ ತುಂಬಾ ಜಾಸ್ತಿ ಇತ್ತು. ಅದಕ್ಕೆ ಒಂದೇ 1 ಕೆಜಿ ಟೊಮೊಟೊ ತಗೊಂಬಂದೆ. ಹಾಗೆ ಮಿಕ್ಸ್ ತರಕಾರಿ ತಗೊಂಬಂದೆ, ಕ್ಯಾರೆಟು, ಬೀಟ್ರೋಟು, ನೌಕೋಲು, ಹುಳ್ಳಿಕಾಯಿ ಎಲ್ಲ ಸೇರಿ 1 ಕೆಜಿ ತಗೊಂಬಂದೆ. ಮತ್ತೆ ಕೊತ್ತಂಬರಿ ಸೊಪ್ಪು ತಗೊಂಡೆ. ಆಮೇಲೆ ಹೂವ ತಗೊಂಡೆ. ಹೂವ ಕೂಡ ತುಂಬಾ ರೈಟ್ ಇದೆ ಅಪ್ಪ. 1 ಮಾರ್ ತಗೊಂಡೆ ಅಷ್ಟೇ, ಜಾಸ್ತಿ ತಗೊಂಡ್ಲಿಲ್ಲ ನಾನು. ಅಷ್ಟಕ್ಕೆ 500 ರೂಪಾಯಿ ಏನೋ ಆಗೋಯ್ತು. ಅಷ್ಟಕ್ಕೆ ನಮ್ಮ ಮನೆಯವ್ರು ಬೈತಾ ಇದ್ರು, ಸುಮ್ನೆ ಸಂತೆಗೆ ಹೋಗಿ ಬಂದಿದ್ದು 500 ರೂಪಾಯಿ ಖರ್ಚಾಯ್ತು ಅಂತ ಬೈತಾ ಇದ್ರು. ನೋಡಿ ನಮ್ಮ ಸಂತೆ ಶಾಪಿಂಗ್ ಇಷ್ಟೇ. ತರಕಾರಿ, ಟೊಮೊಟೊ, ಸೌತೆಕಾಯಿ, ಟವಲ್, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಹೂವ, ಇಷ್ಟೇ ನೋಡಿ ಮಿನಿ ಶಾಪಿಂಗ್. ಇಷ್ಟಕ್ಕೆ 500 ರೂಪಾಯಿ ಆಗೋಯ್ತು. ಮತ್ತೆ ಇದು ಸ್ಯಾಟರ್ಡೆ ಮಾರ್ನಿಂಗ್ ಟಿಫನ್ ಮಾಡ್ತಾ ಇದ್ದೆ. ಸ್ಯಾಟರ್ಡೆ ಬಾಕ್ಸ್ ಏನು ಕಟ್ಟಂಗಿಲ್ಲ ಅಲ್ಲ, ಅದಕ್ಕೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ನಾನು ತುಂಬಾ ರೇರ್ ಮಾಡೋದು ಉಪ್ಪಿಟ್ಟು. ನಾನು ಜಾಸ್ತಿ ಮಾಡಕ್ ಹೋಗಲ್ಲ ಉಪ್ಪಿಟ್ಟನ್ನ. ತುಂಬಾ ಅಂದ್ರೆ ತುಂಬಾ 5 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸಲ ನಾನು ಉಪ್ಪಿಟ್ಟು ಮಾಡೋದು. ಯಾಕೆ ಅಂದ್ರೆ ನಂಗೆ ಮಾಡಕ್ಕೂ ಇಷ್ಟ ಆಗಲ್ಲ, ಮತ್ತೆ ತಿನ್ನೋಕ್ಕೂ ಸಹ ಉಪ್ಪಿಟ್ಟು ಅಂದ್ರೆ ನಂಗೆ ಅಷ್ಟು ಇಷ್ಟ ಇಲ್ಲ.
ನಿಮ್ಗೆ ಉಪ್ಪಿಟ್ಟು ಇಷ್ಟನಾ? ಕಮೆಂಟ್ ಮಾಡಿ. ಉಪ್ಪಿಟ್ಟು ಇಷ್ಟ ಇಲ್ಲ ಅಂದ್ರೂ ಕಮೆಂಟ್ ಮಾಡಿ. ಉಪ್ಪಿಟ್ಟು ಇಷ್ಟ ಅನ್ನೋರು ಕಮೆಂಟ್ಸ್ ಮಾಡಿ. ಇಷ್ಟ ಅನ್ನೋರು ಇಷ್ಟ ಅಂತ ಕಮೆಂಟ್ ಮಾಡಿ. ನಮ್ಗಿಷ್ಟ ಇಲ್ಲ ಅನ್ನೋರು ಇಷ್ಟ ಇಲ್ಲ ಅಂತ ಕಮೆಂಟ್ ಮಾಡಿ. ಒಟ್ನಲ್ಲಿ ಕಮೆಂಟ್ ಮಾಡಿ. ಹೇಗೆ ಅನ್ಸ್ತು ನಿಮ್ಗೆ ಉಪ್ಪಿಟ್ಟು? ಯಾವ ರೀತಿ ನಿಮ್ಗೆ ಒಳ್ಳೆ ಫೇವ್ರೇಟ್ ಫುಡ್ಡಾ? ಏನು ಅಂತ ಕಮೆಂಟ್ಸ್ ಮಾಡಿ. ಹಾಗೆ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ಗೇನ್ ಅಷ್ಟೊಂದು ಪರ್ಫೆಕ್ಟ್ ಆಗಿ ಮಾಡಕ್ ಬರಲ್ಲ ಉಪ್ಪಿಟ್ಟನ್ನ. ಯಾಕಂದ್ರೆ ನಂಗಿಷ್ಟ ಇಲ್ಲ ಅಲ್ಲ. ಅದಕ್ಕೆ ನನ್ಗೇನ್ ಅಷ್ಟೊಂದು ಫೇವ್ರೇಟ್ ಫುಡ್ ಅಂತ ಏನಲ್ಲ. ಮಕ್ಳಿಗೆ ಮಕ್ಳು ತಿಂತಾರೆ. ಒನ್ ಟೈಮ್ ಮಾಡ್ಕೊಟ್ರೆ ಮಕ್ಳು ಇಷ್ಟಪಟ್ಟು ತಿಂತಾರೆ. ಮತ್ತೆ ವೆಜಿಟೇಬಲ್ಸ್ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಹಸಿ ಕಾಳು ಬರುತ್ತಲ್ಲ ಅವರೆಕಾಳೆಲ್ಲ ಅದೆಲ್ಲ ಹಾಕಿ ಮಾಡಿದ್ರೆ ಯಾರಾದ್ರೂ ಮಾಡ್ಕೊಟ್ರೆ ತಿಂತೀನಿ ನಾನು. ಒನ್ ಟೈಮ್ ತಿಂತೀನಿ ಅಷ್ಟೇ. ಜಾಸ್ತಿ ನಂಗೇನ್ ಇಷ್ಟ ಆಗಲ್ಲ. ನಮ್ಮ ಮಕ್ಳಿಗೆ ಇಷ್ಟಪಡ್ತಾರೆ. ಒನ್ ಟೈಮ್ ಮಾಡ್ಕೊಟ್ರೆ ತಿಂತಾರೆ. ನೋಡಿ ಎಲ್ಲ ಆಯ್ತು. ಒಗ್ಗರಣೆಗೆ ಹಾಕಿ ಈರುಳ್ಳಿ, ಟೊಮೊಟೊ, ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡಿ 1 ಕಪ್ಪು ರವೆಗೆ 2 ಕಪ್ ನೀರ್ ತರ ಅಳತೆ ಮಾಡ್ಕೊಂಡು ನಾನು ಮಾಡ್ತಾ ಇದ್ದೀನಿ. ನಾನು 2 ಕಪ್ ರವೆ ತಗೊಂಡಿದ್ದೆ. ಅದಕ್ಕೆ 4 ಟು 5 ಕಪ್ಸ್ ನೀರ್ ಹಾಕಿದ್ದೆ. ನೋಡಿ ಇವಾಗ ರವೆನ ಬಿಡ್ತಾ ಇದ್ದೀನಿ. ನೀರೆಲ್ಲ ಕುದೀತಾ ಇತ್ತು. ಅದಕ್ಕೆ ರವೆ ಬಿಡ್ತಾ ಇದ್ದೀನಿ. ನನ್ ಮಗಳು ತಿರುಗಿಸ್ತೀನಿ ಅಂತ ತಿರುಗಿಸ್ತಾವಳೆ ಚಿಕ್ಕ ಮಗಳು. ನೋಡಿ ರೆಡಿ ಆಯ್ತು. ಮತ್ತೆ ಸಬ್ಬಾಕ್ಸಿ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಹಚ್ಚಾಕ್ದೆ ಲಾಸ್ಟಲ್ಲಿ. ತುಂಬಾ ಘಮ ಇರುತ್ತೆ. ಸಬ್ಬಾಕ್ಸಿ ಸೊಪ್ಪು ಹಾಕಿದ್ರೆ ಒಳ್ಳೆ ಫ್ಲೇವರ್ ಇರುತ್ತೆ. ಚೆನ್ನಾಗಿರುತ್ತೆ. ರೆಡಿ ಆಯ್ತು ಉಪ್ಪಿಟ್ಟು. ಸವಿಯಲು ಸಿದ್ಧ. ನೋಡಿ ಉಪ್ಪಿಟ್ಟು. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇದು ಸ್ಮಾಲ್ ವಿಡಿಯೋ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ನಮ್ಗೆ ಸಪೋರ್ಟ್ ಮಾಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಹಾಕೋದೇ ಒಂದು 6 ಮಿನಿಟ್ಸ್ 10 ಮಿನಿಟ್ಸ್ ಅಷ್ಟೇ ವಿಡಿಯೋಸ್ ಹಾಕೋದು. ಅಷ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯವಾಗಿದೆ.